ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಹಟ್ಟಿ ಚಿನ್ನದ ಗಣಿ ಬಳಿ ಸ್ಫೋಟಕಗಳು ಪತ್ತೆಯಾಗಿದೆ. ಸ್ಫೋಟಕಗಳು ಚಿನ್ನದ ಗಣಿಗಾರಿಕೆ ಎಲ್ಲಿ ನಡೀತಾ ಇತ್ತು ಅಂದರೆ ಆ ಗಣಿಗಾರಿಕೆ ಪ್ರದೇಶ ಏನಿತ್ತು ಅಲ್ಲಿ ಪತ್ತೆ ಆಗಿರೋದಲ್ಲ, ಅದರ ಆಚೆ ಗೇಟ್ನ ಆಚೆ ಪತ್ತೆ ಆಗಿರೋದು ಆತಂಕಕ್ಕೆ ಕಾರಣ ಆಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರಿನ ಹಟ್ಟಿಯಲ್ಲಿ ಆಗಿರುವಂತಹ ಘಟನೆ ಇದು. 15ಕ್ಕೂ ಹೆಚ್ಚು ಸ್ಫೋಟಕ ಪತ್ತೆಯಿಂದ ಸ್ಥಳೀಯರಲ್ಲಿ ಆತಂಕ ಇದೆ. ಬ್ಲಾಸ್ಟ್ ಗೀಸ್ಟ್ ಆದರೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತ. ಕ್ವಾರಿ ಕಲ್ಲು ಗಣಿಗಾರಿಕೆಗೆ ಬಳಸುವಂತಹ ಮದ್ದುಗಳ ಇವು ಹೆಂಗಿಲ್ಲಿ ಬಂದು ಬಿದ್ವು ಈ ಸಂಖ್ಯೆಯಲ್ಲಿ ಅನ್ನೋದು ಹಟ್ಟಿ ಠಾಣೆ ಪೊಲೀಸರಿಂದ ಬಂದು ಪರಿಶೀಲನೆ ಆಗ್ತಾ ಇರೋದ್ರ ಮಾಹಿತಿ ಸಿಗ್ತಾ ಇದೆ. ಸಾಮಾನ್ಯವಾಗಿ ಇಂಥ ಎಕ್ಸ್ಪ್ಲೋಸಿವ್ಸ್ ಪತ್ತೆ ಆದಾಗ ಮೈನ್ಸ್ ಆ್ಯಂಡ್ ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ, ಅವರೇ ಇವೆಲ್ಲ ಎಕ್ಸ್ಪ್ಲೋಸಿವ್ಗಳಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ. ಯಾರಿಗೆ ಲೈಸೆನ್ಸ್ ಕೊಟ್ಟರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಿಜುವಲ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ಜಿಲೆಟಿನ್ ಕಡ್ಡಿ, ಡೈನಮೈಟು, ಡಿಟೋನೇಟರ್ ಎಲ್ಲ ಪತ್ತೆ ಆಗಿಬಿಟ್ರೆ ಹೀಗೆ ಸಾರ್ವಜನಿಕವಾಗಿ ಎಲ್ಲಂದರಲ್ಲಿ ಸಹಜವಾಗಿ ಆತಂಕ ಶುರುವಾಗುತ್ತೆ. ಸೊ ಯಾರಿಗೆ ಸೇರಿದ್ದಿದ್ದು, ಪ್ರಮಾಣ ಎಷ್ಟಿತ್ತು, ಆಮೇಲೆ ಎಷ್ಟೊತ್ತಿಂದ ಇಲ್ಲಿ ಬಂದು ಬಿದ್ದಿದೆ, ಎಕ್ಸ್ಟ್ರೀಮ್ ಹೀಟ್ ಕಂಡೀಷನ್ಸು ಡೇಂಜರಸ್ಸೇ ಅದು. ಸೊ ಹೆಂಗಿದು ಇಷ್ಟು ಬೇಕಾಬಿಟ್ಟಿಯಾಗಿ ಯೂಸ್ಡೋ ಅದು ಬೇರೆ ವಿಷಯ. ಇಷ್ಟು ಪ್ರಮಾಣದಲ್ಲಿ ಆಚೆಗಡೆ ಗಣಿಗಾರಿಕೆ ನಡೀತಾ ಇದ್ದ ರೇಡಿಯಸನ್ನು ಬಿಟ್ಟು ಆಚೆಗಡೆ ಹೇಗೆ ಬಂದು ಬೀಳಕ್ಕೆ ಸಾಧ್ಯ ಇದೆ ಅನ್ನೋದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಪೊಲೀಸರು ಬಂದಿದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ವಿಜಯ್, ಸ್ಫೋಟಕಗಳು ಅಂತ ಅಂತಿದ್ರಿ, ಯಾವ ಪ್ರಮಾಣದ ಸ್ಫೋಟಕಗಳು, ಯಾವ ರೀತಿ ಸ್ಫೋಟಕಗಳು? ಜಿಲೆಟಿನ್ ಕಡ್ಡಿನ, ಡೈನಮೈಟ್ಸಾ, ಡಿಟೋನೇಟರ್ಸಾ, ಆಮೇಲೆ ಯಾರಿಗೆ ಸೇರಿದ್ದು ಅನ್ನೋದು ಏನಾದರೂ ಗೊತ್ತಾಗಿದೆಯಾ? ಖಂಡಿತವಾಗಿ ಮಮತಾ, ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಅತಿ ಸೂಕ್ಷ್ಮವಾದ ಪ್ರದೇಶದ ಆದಂಥ ಹಟ್ಟಿ ಚಿನ್ನದ ಗಣಿ ಪಕ್ಕದಲ್ಲಿ ಈ ಒಂದು ಸ್ಫೋಟಕಗಳು ಸಿಕ್ಕಿರುವಂಥದ್ದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಆ ಸ್ಫೋಟಕಗಳೇನಿದೆ ಅದನ್ನು ಮದ್ದುಗಳು ಅಂತ ಹೇಳಲಾಗ್ತಾರೆ. ಅಂದರೆ ಆ ಕ್ವಾರಿಗಳಲ್ಲಿ ಅಥವಾ ಈ ಚಿನ್ನದ ಗಣಿಯಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಕಾಟ್ರೇಜ್ಗಳು ಇತ್ತು ಹೇಳಲಾಗ್ತಾ ಇದೆ. ಅಂದರೆ ಇದಕ್ಕೆ ತಜ್ಞರೇ ಅದಕ್ಕೆ ಸ್ಪಷ್ಟವಾಗಿ ಹೇಳಬೇಕು ಯಾವ ರೀತಿ ಅದನ್ನು ಬ್ಲಾಸ್ಟ್ ಮಾಡ್ತಾರೆ ಅಂತ. ಈಗಾಗಲೇ ಸುಮಾರು 15ಕ್ಕೂ ಹೆಚ್ಚು ಆ ಕಾಟ್ರೇಜ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು ಮತ್ತು ಅದನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕೂಡ ಅದನ್ನ ಸಾಗಣೆ ಮಾಡಿದ್ದಾರೆ. ಆದರೆ ಅದು ಮುಖ್ಯವಾಗಿ ಹಟ್ಟಿ ಚಿನ್ನದ ಗಣಿಯ ಮುಖ್ಯ ದ್ವಾರದಲ್ಲೇ ಇದು ಪತ್ತೆಯಾಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿದೆ. ಇದು ಹಟ್ಟಿ ಚಿನ್ನದ ಗಣಿಗೆ ಸಂಬಂಧಿಸಿದ್ದಲ್ಲ ಅನ್ನುವಂಥದ್ದನ್ನ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಇದು ಯಾರಿಗೆ ಸೇರಿದ್ದು ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಏನು ಖಾಸಗಿ ಕ್ವಾರಿಯ ಜನ ಇದನ್ನ ಬಳಸ್ತಾ ಇದ್ರ ಅನ್ನುವಂಥದ್ದು. ಆದರೆ ಇದನ್ನ ಅಷ್ಟು ಅಸುರಕ್ಷಿತವಾಗಿ ಹೇಗೆ ಸಾಗಣೆ ಮಾಡ್ತಾ ಇದ್ರು, ಇದಕ್ಕೆ ಲೈಸೆನ್ಸ್ ಅನ್ನ ಪಡೆದಿದ್ದಿಲ್ಲ ಅನ್ನುವಂಥದ್ದು. ಮತ್ತೆ ಅಲ್ಲಿ ಸ್ಥಳೀಯರು ಹೇಳುವಂಥದ್ದು, ಒಂದು ಬೈಕಲ್ಲಿ ಸವಾರರು ಹೋಗ್ಬೇಕಾದ್ರೆ ಅವರು ಬೀಳ್ಸ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಅವರು ಅದನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಕೂಡ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ನಿಜಕ್ಕೂ ಕೂಡ ಈ ಮದ್ದುಗಳೇನಿದೆ ಇದನ್ನ ಬ್ಲಾಸ್ಟ್ಗೆ ಬಳಸುವಂಥದ್ದು ಅನ್ನುವಂಥದ್ದು ಈಗಾಗಲೇ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಬೈಕ್ನಲ್ಲೆಲ್ಲ ಸಾಗಿಸೋದು ಡೌಟು, ಸಾಕ್ಸಂಗಿಲ್ಲ ರೂಲ್ಸ್ ಪ್ರಕಾರ. ನೋಡೋಣ ಸತ್ಯ ಆಚೆ ಬರುತ್ತೆ.